ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ರಿಗೂ ಜ್ಯೋತಿ ಮಲ್ನಾಡ್ ಸ್ಟಡಿ ಲಾಗ್ಗೆ ಸ್ವಾಗತ. ಇವತ್ತಿನ ಒಂದು ಸ್ಟಡಿ ಲಾಗಲ್ಲಿ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೀನಿ. ಹಾಗೆಯೇ ಇವತ್ತೇನೆಲ್ಲ ನಾನು ಓದ್ತೀನಿ ಅನ್ನೋದು ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಂತರ ಯಾರೆಲ್ಲ ಎಕ್ಸಾಮಿಗೆ ಓದ್ತಾ ಇದ್ದೀರಾ ಅವರಿಗೆ ಇದು ಯೂಸ್ ಆಗುತ್ತೆ. ನಾನು ಹಾಕುವಂಥ ಎಲ್ಲ ವೀಡಿಯೋಸು ಅವರಿಗೊಂದೊಂದು ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಇವತ್ತು ನಾನು ಯೂಟ್ಯೂಬ್ನಲ್ಲಿ ನೋಡಿ ಜಗತ್ತಿನ ಪ್ರಮುಖ ಘಟನೆಗಳು 7th ಅಧ್ಯಾಯ 1 ಇದನ್ನು ವಿಡಿಯೋ ನೋಡಿಕೊಂಡು ರಿವಿಷನ್ ಮಾಡ್ತೀನಿ. ಇದು ನಾನು ಆಲ್ರೆಡಿ ಓದಿದ್ದೀನಿ. ಹಾಗಾಗಿ ಒಂದು ಸತಿ ಇದರಲ್ಲಿ ಈ ಚಾನಲಲ್ಲಿ ಅವರು ಪಾಠವನ್ನು ಮಾಡ್ತಾರೆ ಜಗತ್ತಿನ ಪ್ರಮುಖ ಘಟನೆಗಳ ಬಗ್ಗೆ. ಇದನ್ನು ನಾನು ಯೂಟ್ಯೂಬಲ್ಲಿ ಪ್ಲೇ ಮಾಡಿಕೊಂಡು ಅದ್ರ ಜೊತೆಗೆ ಬುಕ್ ಮುಂದ್ಗಡೆ ಇಟ್ಕೊಂಡಿದ್ದೀನಿ. ಅವ್ರು ಹೇಗೆ ಹೇಳ್ತಾರೆ ಅದನ್ನು ಬುಕ್ ನೋಡ್ಕೊಳ್ತಾ ರಿವಿಷನ್ ಮಾಡ್ಕೊಳ್ತಾ ಹೋಗ್ತೀನಿ. ಆಲ್ರೆಡಿ ನಾನು ಓದಿರೋದ್ರಿಂದ ಅದು ಒಂದು ಸತಿ ಪಾಠ ಕೇಳ್ದಂಗೆ ಆಗುತ್ತೆ ನನಗೆ. ಹಾಗಾಗಿ ತುಂಬ ಯೂಸ್ ಆಗುತ್ತೆ. ಈ ರೀತಿಯೂ ಸಹ ನೀವು ಓದ್ಬೋದು. ಈ ಮೆಥಡನ್ನು ನೀವು ರಿವಿಷನ್ಗೆ ಇಟ್ಕೋಬೇಕು. ಮತ್ತು ಯಾಕೆ ನಾನು ಇವಾಗಲೇ ರಿವಿಷನ್ ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆ ಆಲ್ರೆಡಿ ಹೇಳಿದೆ, ನಾವು ಓದಿರೋ ಪಾಠನ ಆಗಾಗ ಅಲ್ಲೇ ಕಣ್ಣಾಡಿಸ್ತಾ ಇರಬೇಕು, ಓದ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ನಮಗೆ ಮರ್ತೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ಈಗ ನಾನು ಓದಿದ್ದೆ, ತುಂಬ ದಿನಗಳಾಗಿತ್ತು, ನನಗೇನೋ ಮರೆತು ಹೋದಂಗೆ ಅನ್ನಿಸ್ತು. ನಾನು ಒಂದ್ಸತಿ ನೋಡಿದೆ, ಮತ್ತೆ ಓದೋದಕ್ಕೆ ಮನಸ್ಸಾಗಲಿಲ್ಲ. ಸೊ ಅದಕ್ಕೆ ನಾನು ಯೂಟ್ಯೂಬಲ್ಲಿ ಆ ರೀತಿ ಅವರು ಪಾಠ ಮಾಡ್ತಾ ಇರ್ತಾರೆ, ಅದನ್ನು ನೋಡಿಕೊಂಡು ನಾವು ವಿಡಿಯೋ ನೋಡಿದ್ರೆ ಆಗುತ್ತೆ. ವಿಡಿಯೋದಲ್ಲಿ ಅವ್ರು ಡೀಟೇಲಾಗಿ ಈ ಕಡೆ ತೋರಿಸ್ತಾ ಇರ್ತಾರೆ, ಆ ರೀತಿನೂ ನೋಡ್ಕೋಬೋದು. ಬಟ್ ನಾವು ಬುಕ್ಕಲ್ಲಿ ಓದಿರ್ತೀವಲ್ವ, ನಾವು ಓದಿರೋ ಬುಕ್ ಇದ್ದರೆ ನಮಗೊಂದು ಸ್ವಲ್ಪ ಸಖತ್ ಗ್ರಿಪ್ ಸಿಕ್ತಂಗೆ. ನಾನು ಆಲ್ರೆಡಿ ಇದು ಓದಿದ್ದೀನಿ, ನನಗಿದು ಗೊತ್ತು, ಈ ಟಾಪಿಕೆಲ್ಲ ಈ ಹೆಸರನ್ನೆಲ್ಲ ನಾನು ಓದಿದ್ದೆ, ಅಂಡರ್ಲೈನ್ ಮಾಡಿದ್ದೆ, ಅದೆಲ್ಲ ನನಗೆ ನೆನಪಾಗ್ತಾ ಹೋಗುತ್ತೆ. ಆದ್ದರಿಂದ ಅದು ನನಗೆ ಬುಕ್ಕು ಇಟ್ಕೊಂಡಿದ್ದೀನಿ, ಅಲ್ಲೂ ನೋಡ್ತೀನಿ, ಇಲ್ಲೂ ನೋಡ್ತೀನಿ. ಈ ರೀತಿಯಾಗಿ ಇವತ್ತು ನಾನು ಈ ಪಾಠವನ್ನು ಓದ್ತೀನಿ. ಜಗತ್ತಿನ ಪ್ರಮುಖ ಘಟನೆಗಳು 7ನೇ ತರಗತಿ ಇದು. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಇದನ್ನು ಯಾವ ಮೆಥಡಲ್ಲಿ ಓದಬೇಕು, ಇತಿಹಾಸವನ್ನು ಹೇಗೆ ಓದಬೇಕು ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಂತ. ನಾನು ಅದೇ ಮೆಥಡಲ್ಲಿ ಫಾಲೋ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡಿ 6th to 10th ಬುಕ್ಕುಗಳನ್ನು ನಾನು 6th ಆದಮೇಲೆ 7th ಆದಮೇಲೆ 8th ಆ ಥರ ಓದಲ್ಲ. ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಇತಿಹಾಸವನ್ನು ಎಲ್ಲ ಪಾಠಗಳನ್ನು ಒಂದು ಕಡೆ ಬರ್ಕೊಂಡಿದ್ದೀನಿ. ಬರೆದಾದ್ಮೇಲೆ ಫಸ್ಟ್ ನಾನು ಇದರಲ್ಲಿ ಈಗ ಪ್ರಾಚೀನ ಕಾಲದ್ದೇನು, ಇತಿಹಾಸದ ಪರಿಚಯ, ಆರಂಭಿಕ ಸಮಾಜ, ಆಧಾರ, ನಮ್ಮ ಭಾರತ ನಮ್ಮ ಹೆಮ್ಮೆ, ಈ ಥರ ಓದ್ತಾ ಬರ್ತೀನಿ. ಹಾಗೆಯೇ ಈಗ ನಾನು ಓದ್ತಿರೋದು ಯಾವುದು, ಜಗತ್ತಿನ ಪ್ರಮುಖ ಘಟನೆಗಳು. ಇದನ್ನು ಯಾವ ಪಾಠದಲ್ಲಿ ಬರುತ್ತಿದ್ದು, ಧರ್ಮ ಮತ್ತು ಭಕ್ತಿ ಸುಧಾರಣೆ, ಇದರಲ್ಲಿ ಈ ಪಾಠ ಬರುತ್ತೆ. ಅಂದರೆ ಫಸ್ಟ್ ನಾವು ಜಗತ್ತಿನ ಪ್ರಮುಖ ಘಟನೆಗಳು ಓದ್ತೀವಿ 7th, ನಂತರ ಪಾಶ್ಚಾತ್ಯ ಧರ್ಮಗಳು 9th, ನಂತರ ಭಕ್ತಿ ಪಂಥ ಸೂಫಿ ಪರಂಪರೆ ಅಂತಿದೆ 7th, ಮತ್ತು ಭಾರತದ ಮತ ಪ್ರವರ್ತಕರು ಮತ್ತು ಭಕ್ತಿ ಪಂಥ 9th ಪಾರ್ಟ್ 1 ಪಾರ್ಟ್ 2 ಮತ್ತು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಇದು 7th ಮತ್ತು 10th ಈ ರೀತಿ ಇದೆಲ್ಲ ಒಟ್ಟಿಗೆ ಓದ್ತೀನಿ. ಧರ್ಮ ಮತ್ತು ಭಕ್ತಿ ಸುಧಾರಣೆ ಒಂದು ಕಡೆ ಬರ್ಕೊಂಡು ಓದ್ತೀನಿ. ಮತ್ತು ಹಾಗೆಯೇ ಕರ್ನಾಟಕದ ಒಂದು ಕಡೆ ಬರ್ಕೊಂಡಿದ್ದೀನಿ. 5 ಪಾರ್ಟ್ ಮಾಡಿದ್ದೀನಿ ನಾನು ಇತಿಹಾಸವನ್ನು, 5 ಭಾಗಗಳಾಗಿ ಮಾಡಿ ಓದ್ತಾಯಿದ್ದೀನಿ. ಹಾಗಾಗಿ ನನಗೆ ಅದು ಚೆನ್ನಾಗಿ ಅನಿಸ್ತಾಯಿದೆ. ಒಂದು ಲೆಕ್ಕದಲ್ಲಿ ನಾನು ಆ ರೀತಿ ಮಾಡ್ಕೊಂಡಿದ್ದು ತುಂಬ ಯೂಸ್ ಆಯಿತು, ಚೆನ್ನಾಗಿ ಅನ್ನಿಸ್ತಾ ಇದೆ ನಾನು. ಮತ್ತು ಇಲ್ಲಿ ನೋಡಿ ಯುರೋಪಿಯನ್ ಇತಿಹಾಸ ಒಂದು ಕಡೆ ಬರುತ್ತೆ, ಅದು ಓದ್ತೀನಿ. ಮತ್ತು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಯಾವ್ಯಾವ ಪಾಠಗಳು ಬರುತ್ತೆ 6th ಇಂದ 10th ಅಷ್ಟೂ ಒಂದು ಕಡೆ ಓದ್ತೀನಿ. ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಇದು ಬೇಕು ಅಂದರೆ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಸಮಾಜವನ್ನು ಯಾವ ರೀತಿ ಓದಬೇಕು ಅನ್ನೋ ಒಂದು ಹೆಡ್ಲೈನಲ್ಲಿ ಮಾಡಿದ್ದೀನಿ, ನನ್ನ ವೀಡಿಯೋದಲ್ಲಿ ಇರುತ್ತೆ. ನೀವು ಅಲ್ಲಿ ಹೋಗಿ ನನ್ನ ಚಾನಲಲ್ಲಿ ಇರುತ್ತೆ, ನೀವು ಹೋಗಿಬಿಟ್ಟು ಆ ವಿಡಿಯೋ ನೋಡಿದ್ರೆ ನಿಮಗೆ ಇತಿಹಾಸ ಯಾವ ರೀತಿ ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ನಾವಿವತ್ತು ಜಗತ್ತಿನ ಪ್ರಮುಖ ಘಟನೆಗಳಲ್ಲಿ ಈ ವಿಡಿಯೋ ನೋಡ್ತಾ ನಾನು ಅದನ್ನು ಪುನರಾವರ್ತನೆ ಮಾಡ್ತಾಯಿದ್ದೀನಿ. ಇದರಲ್ಲಿ ಮೇಯ್ನಾಗಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಕೊಟ್ಟಿದ್ದಾರೆ. ಮತ್ತು ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತನ ಜೀವನ ಮತ್ತು ಬೋಧನೆಗಳು ಇದು ಇಂಪಾರ್ಟೆಂಟು. ಮತ್ತು ಅದಾದಮೇಲೆ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮಹಮ್ಮದರ ಜೀವನ ಮತ್ತು ಇಸ್ಲಾಮಿನ ಬೋಧನೆಗಳೇನು, ಮತ್ತು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಏನು ಮಾಡಿದ್ರು, ಮತ್ತು ಇಸ್ಲಾಮಿನ 5 ಆಧಾರ ಸ್ತಂಭಗಳು ಯಾವ್ದ್ಯಾವುದು, ಮತ್ತು ಅರಬ್ಬರ ಕೊಡುಗೆಗಳೇನು, ಇದು ತುಂಬ ಇಂಪಾರ್ಟೆಂಟ್. ಅರಬ್ಬರ ಕೊಡುಗೆ ಕೇಳ್ತಾನಲ್ವ. ಹಾಗೆಯೇ ಧರ್ಮ ಯುದ್ಧಗಳು ಅಂತಿರೋದು ಇದೆ, ಅದಕ್ಕೆ ಕಾರಣ ಮತ್ತು ಪರಿಣಾಮ.
ಮತ್ತು ಮಂಗೋಲರು ಅಂತ ಬರ್ತಾರೆ ಇದರಲ್ಲಿ. ಚಂಗೀಸ್ ಖಾನು, ಕುಬ್ಲಾಯ್ ಖಾನು ಮತ್ತು ತೈಮೂರೆಲ್ಲ ಬರ್ತಾರೆ, ಆಟೋಮನ್ ಟರ್ಕರು. ಇದಿಷ್ಟು ಈ ಪಾಠದಲ್ಲಿದೆ. ಇದನ್ನು ನಾನು ಡೀಟೇಲಾಗಿ ಇವತ್ತೊಂದು ಸತಿ ರಿವಿಷನ್ ಮಾಡ್ಕೊಂಡು ನೆನ್ಪು ಮಾಡ್ಕೊಳ್ತೀನಿ. ಮತ್ತೆ ಇದನ್ನು ನಾನು ರಿವಿಷನ್ ಮಾಡ್ತೀನಿ. ನನಗೆ ಯಾವಾಗ ಟೈಮ್ ಆಗುತ್ತೆ ಅನಿಸುತ್ತೆ, ಮತ್ತು ನನಗೆ ಮರ್ತು ಹೋಗಿದೆ ಮತ್ತು ಇನ್ನೊಂದು ಸತಿ ನೋಡಬೇಕು ಅನಿಸ್ದಾಗ ನೋಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ನಾನು ಯಾವುದು ಓದ್ತೀನೋ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇದ್ರ ಜೊತೆಗೆ ನಾನು ಪೇಪರ್ 1 ಸಬ್ಜೆಕ್ಟು ಸಹ ಆಗಾಗ ಓದ್ತಾ ಇರ್ತೀನಿ. ಸೊ ಅದನ್ನು ನಾನು ಯಾವ ರೀತಿ ಓದ್ತೀನಿ, ಹೇಗೆ ಯಾವ ದಿನ ಯಾವ ಸಬ್ಜೆಕ್ಟ್ ಓದ್ತೀನಿ, ಮತ್ತು ನಾನು ಯಾವಾಗ ಓದೋಕ್ಕೆ ಕೂತ್ಕೊಳ್ತೀನೋ ಆ ವಿಡಿಯೋವನ್ನು ನಾನು ನನ್ನ ಚಾನಲಲ್ಲಿ ಯಾವಾಗಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಅದು ಬೇಕು ಅಂದರೆ ನೀವು ನನ್ನ ಚಾನಲಿಗೆ ಹೋಗಿ ನೋಡ್ಕೋಬೋದು. ನೀವು ಸಹ ನನ್ನ ಜೊತೆಗೆ ಓದ್ಬೋದು. ಇದಾದಮೇಲೆ ನಾನು ಸ್ವಲ್ಪ ಮ್ಯೂಸಿಕ್ಕನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ, ಕಲಿಯೋದಿದೆ. ಅದು ಕಲಿತಾದ ನಂತರ ನಾನು ಸ್ವಲ್ಪ ಕ್ವಶನ್ ಬ್ಯಾಂಕನ್ನು ನೋಡಿಕೊಂಡು ನಂತರ 9th ಪಾಶ್ಚಾತ್ಯ ಧರ್ಮಗಳಂತಿದೆ 9ನೇ ತರಗತಿಯಲ್ಲಿ. ಇದಾದ ನಂತರ ನಾನು ಆ ಪಾಠವನ್ನು ನೋಡ್ಕೊಳ್ತೀನಿ. ಹೀಗೆ ನೀವು ಅಕಸ್ಮಾತ್ ನೀವೆಂದ್ರೆ ಫುಲ್ಲು ಬ್ಯುಸಿ ಇದ್ದು ಹೌಸ್ ವೈಫ್ ಆಗಿದ್ದರೆ ಅವ್ರಿಗೆ ಗೊತ್ತಲ್ಲ ಕೆಲಸ ಎಷ್ಟಿರುತ್ತೆ ಅಂಥೇಳಿ, ಅದನ್ನೆಲ್ಲ ಮಾಡ್ಕೊಂಡು ಓದಬೇಕಾದ್ರೆ ನೀವೇನು ಮಾಡ್ಬೋದಪ್ಪ ಅಂದರೆ, ನೀವು ಫಸ್ಟು ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದ್ಕೊಂಡಿರ್ತೀರಲ್ವ, ಕೆಲಸ ಮಾಡುವಾಗ ಆ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನು ಪ್ಲೇ ಮಾಡಿಕೊಂಡು ಕೇಳಿಸ್ಕೊಂಡು ಮನೆ ಕೆಲಸ ಮಾಡ್ಬೋದು. ಈ ಮೆಥಡು ಸಹ ನೀವು ಫಾಲೋ ಮಾಡ್ಬೋದು. ನಾನು ಈ ಮೆಥಡು ಮಾಡೋದಿಲ್ಲ ಜಾಸ್ತಿ, ಯಾಕಂದರೆ ನಾನು ಆ ಟೈಮಲ್ಲಿ ಕೆಲವೊಂದು ಮ್ಯೂಸಿಕ್ಕನ್ನು ಕೇಳ್ತೀನಿ. ಅಂದರೆ ಕೆಲವೊಂದು ನನಗೆ ಇಷ್ಟವಾದ ಸಾಂಗನ್ನು ನಾನು ಪ್ರಾಕ್ಟೀಸ್ ಮಾಡ್ತಾಯಿರ್ತೀನಿ. ಯಾಕಂದರೆ ನನ್ನದು ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ನಾನು ಮ್ಯೂಸಿಕ್ ರಿಲೇಟೆಡ್ ಎಲ್ಲದನ್ನು ಹಾಕ್ತಾ ಇರ್ತೀನಿ. ಮ್ಯೂಸಿಕ್ಕಿಗೆ ಸಂಬಂಧಪಟ್ಟ ಹಾಡನ್ನು ಯಾವ ರೀತಿ ಕಲಿಯಬೇಕು ಅದನ್ನೆಲ್ಲ ನಾನು ಕೆಲಸ ಮಾಡೋ ಟೈಮಲ್ಲಿ ಕಲಿತಾ ಇರೋದ್ರಿಂದ ಓದೋದನ್ನು ನಾನು ಅದಕ್ಕಾಗಿ ಕೂತ್ಕೊಂಡು ವಿಡಿಯೋ ನೋಡೋದು, ಬರೆಯೋದು ಎಲ್ಲ ಮಾಡ್ತೀನಿ. ಕೀ ಪಾಯಿಂಟ್ಸ್ ಮಾಡಲ್ವ ಅಂತ ನೀವು ಕೇಳ್ಬೋದು. ನಾನು ಕೀ ಪಾಯಿಂಟ್ಸ್ನ ಇತಿಹಾಸದಲ್ಲಿ ನನಗೆ ಕೀ ಪಾಯಿಂಟ್ಸ್ ಮಾಡುವಾಗ ತುಂಬ ಟೈಮ್ ಹಿಡಿಯುತ್ತೆ ಅನಿಸುತ್ತೆ, ತುಂಬ ಟೈಮ್ ಹೋಗುತ್ತೆ ಅಂತ. ಯಾಕಂದರೆ ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ನಾನು ಓದ್ಕೋಬೇಕು, ಆದ್ದರಿಂದ ಕೀ ಪಾಯಿಂಟ್ಸ್ ಮಾಡೋಕ್ಕೆ ನನಗೆ ಅಷ್ಟು ಟೈಮ್ ಆಗ್ತಿಲ್ಲ. ಕೀ ಪಾಯಿಂಟ್ಸ್ ಮಾಡೋ ಟೈಮನ್ನು ನಾನು ಒಂದು ಪಾಠವನ್ನು 2 ಸತಿ ಅಥವಾ 3 ಸತಿ ಓದ್ತೀನಿ. ಬರೆಯೋ ಬದಲಾಗಿ 2-3 ಸತಿ ಓದ್ತೀನಿ. ಗಾದೆನೇ ಇದೆಯಲ್ಲ, 10 ಸತಿ ಓದೋದು 1 ಸತಿ ಬರೆಯೋದಕ್ಕೆ ಸಮ ಅಂತ. ಸೊ ನಾವು 10 ಸತಿ ಆ ಥರ ಮಾಡ್ಕೊಳ್ಳೋಣ ಅಂತ, 10 ಸತಿ ಓದೋಣ ಅಂತ ನನ್ನ ಒಂದು ಪ್ಲ್ಯಾನ್. ಇಲ್ಲಾಂದರೆ 1 ಸತಿ ಬರಿಬೇಕು, ಎರಡೂ ಆಗುತ್ತೆ. ನಾನು ಸ್ವಲ್ಪ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ರಾಚೀನ ಕಾಲದ ಇತಿಹಾಸ ಬರುತ್ತಲ್ಲ, ಅದನ್ನು ನಾನು ಬರೆಯೋಣ ಅಂತ. ಆಲ್ಮೋಸ್ಟ್ ನಾನು ಇದರಲ್ಲಿ 5, 6, 7 ಪಾಠವನ್ನು ಮುಗಿಸಿದ್ದೀನಿ. ಅಂದರೆ ಸನಾತನ ಧರ್ಮ ತನಕ ಕೀ ಪಾಯಿಂಟ್ಸ್ ಮಾಡಿದ್ದೀನಿ. ಕೀ ಪಾಯಿಂಟ್ಸ್ ಅನ್ನೋಕ್ಕಿಂತ ನಾನು ನೋಟ್ಸ್ ಮಾಡೋದು. ಕೀ ಪಾಯಿಂಟ್ಸ್ ಮಾಡೋರಿಗೆ ಬೇಗ ಮುಗಿಸ್ಬೋದು. ನಂಗೆ ಕೀ ಪಾಯಿಂಟ್ಸ್ ಮಾಡೋದಷ್ಟು ನನಗೆ ಕಂಫರ್ಟ್ ಆಗೋಲ್ಲ, ಮತ್ತೆ ಓದಿದಾಗ ನನಗೆ ಅದು ಸರಿ ಆಗ್ತಿಲ್ಲ. ಸೊ ನಾನು ನೋಟ್ಸ್ ಮಾಡ್ತೀನಿ. ನೋಟ್ಸ್ ಮಾಡೋದ್ರಿಂದ ಟೈಮ್ ಜಾಸ್ತಿ ಹಿಡಿಯುತ್ತೆ. ಕೀ ಪಾಯಿಂಟ್ಸ್ ಮಾಡಿದ್ರೆ ನಿಮಗೆ ಟೈಮ್ ತುಂಬ ಕಡಿಮೆ ಹಿಡಿಯುತ್ತೆ, ಮಾಡ್ಬೋದು. ನಾನು ನೋಟ್ಸ್ ಮಾಡೋದ್ರಿಂದ ಏನು ಮಾಡ್ತೀನಿ, ಪ್ರಾಚೀನ ಇತಿಹಾಸ ಇದೆಯಲ್ಲ ಅದಷ್ಟನ್ನು ನೋಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬರಿತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸೈನ್ಸನ್ನು ಸಹ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳನ್ನೆಲ್ಲ ನೋಟ್ಸ್ ಮಾಡ್ತಾಯಿದ್ದೀನಿ. ಮ್ಯಾಥ್ಸ್ ಅಂತೂ ನಾವು ಬರದೇ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ ಅದರಲ್ಲಿ ಟೈಮ್ ಹೋಗುತ್ತೆ. PSTR GPT 2 ಓದೋದ್ರಿಂದ ನನಗೆ ಟೈಮ್ ಅಲ್ಲಿ ಹೋಗುತ್ತೆ ಅಂತ ಹೇಳಿ ಮ್ಯಾಥ್ಸು, ಸೈನ್ಸು ಮತ್ತು ಪ್ರಾಚೀನ ಇತಿಹಾಸ ಇಷ್ಟಕ್ಕೆ ಮಾತ್ರ ನಾನು ನೋಟ್ಸ್ ಮಾಡ್ತಾಯಿದ್ದೀನಿ. ಮಿಕ್ಕಿದ ಹಾಗೆ ರಿಪೀಟ್ ಓದ್ಕೊಳ್ಳೋಣ ಅಂತ ಇಲ್ಲಿವರೆಗೂ ನನ್ನ ತಲೆಯಲ್ಲಿರೋದು ಆ ಥರ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು GK ಓದಬೇಕು, ಸೈಕಾಲಜಿ ಓದಬೇಕು, ಮತ್ತು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದೆ, ಕನ್ನಡ ಇದೆ, ತುಂಬ ಇದೆ. ಮತ್ತು ನಾನು ಅದರೊಟ್ಟಿಗೆ PU ಬುಕ್ಕುಗಳನ್ನು ಕೆಲವೊಂದು ತೊಗೊಂಡಿದ್ದೀನಿ. 3 ಬುಕ್ ಇದೆ ನನ್ನ ಹತ್ರ. ಅದನ್ನು ನಾನು ಓದಬೇಕು ಅಂದ್ಕೊಂಡಿರೋದ್ರಿಂದ ನನಗೆ ಟೈಮ್ ತುಂಬ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಮತ್ತು ನಾನು ಯೂಟ್ಯೂಬ್ ವೀಡಿಯೋಸ್ಗಳು ನೋಡ್ತಾ ಇರ್ತೀನಿ. ಡೌಟ್ ಬಂದಿರೋದು ಯೂಟ್ಯೂಬಲ್ಲಿ ಕೆಲವೊಂದು ಚಾನಲನ್ನು ನೋಡ್ತೀನಿ. ನಾನು ಯಾವ್ದಾವ್ದು ನೋಡ್ತೀನಿ, ಕೆಲವೊಂದು ನನಗೆ ಯಾವ್ದು ಇಷ್ಟ ಅಂತ ಅದನ್ನು ನಿಮಗೆ ಬೇಕು ಅಂದರೆ ಅದರ ಒಂದು ಚಾನಲ್ ಲಿಂಕ್ನ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮಲ್ಲಿ ನೀವು ಹೋಗಿ ನೋಡಿದ್ರೆ ನಾನು ಏನು ಓದಿದ್ದೀನಿ ಅದೆಲ್ಲ ಫೋಟೋಸು ಎಲ್ಲ ಇರುತ್ತೆ. ಹಾಗಾಗಿ ನಿಮಗೆ ಅಲ್ಲಿ ಹೋದರೆ ಎಲ್ಲ ಸಿಗುತ್ತೆ. ಓಕೆ, ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಒಂದು ಅಂದರೆ ನಿಮಗೆ ಯಾವ ರೀತಿ ಓದಿದ್ರೆ ಅರ್ಥ ಆಗುತ್ತೆ ಆ ರೀತಿಯಾಗಿ ನೀವು ಫಾಲೋಅಪ್ ಮಾಡಿ. ಬೇರೆಯವರ ವಿಧಾನವನ್ನು ನಾವು ಫಾಲೋಅಪ್ ಮಾಡ್ಬೋದು. ಯಾಕಂದರೆ ನಮ್ಮ ಓದುವ ವಿಧಾನ ಬೇರೆ ಇರುತ್ತೆ, ನಮಗೆ ಅರ್ಥ ಆಗೋ ರೀತಿ ಬೇರೆ ಇರುತ್ತೆ. ಹಾಗಾಗಿ ನಾವು ನಮ್ಮದೇ ಆದ ಒಂದು ರೀತಿಯನ್ನು ಕಂಡ್ಕೋಬೇಕು. ಆ ರೀತಿಯಾಗಿ ನೀವು ಓದ್ಕೊಳ್ಳಿ. ಓಕೆ, ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು ಈ ಪಾಠದ ವಿಡಿಯೋವನ್ನು ಯೂಟ್ಯೂಬಲ್ಲಿ ನೋಡೋದ್ರ ಮೂಲಕ ರಿವಿಷನ್ ಮಾಡೋದು
ಇದನ್ನು ಮಾತ್ರ ಹಾಕಿರ್ತೀನಿ. ನಂತರ ನಾನು ಈಗ ಇದನ್ನು ಓದ್ತೀನಿ, ನಂತರ ಸಂಜೆ ಟೈಮಲ್ಲಿ ನಾನು ಬೇರೆ ಪಾಠವನ್ನು ಓದೋದಕ್ಕೆ ಕೂತ್ಕೊಳ್ತೀನಿ. ಆ ವಿಡಿಯೋ ನಾನು ಮಾಡಿದ್ರೆ ಅದನ್ನು ನನ್ನ ಚಾನಲಿಗೆ ಹಾಕ್ತೀನಿ. ಅದೇ ನಾನು ಓದೋಕ್ಕೆ ಕೂತ್ಕೊಳ್ಳುವಾಗ ವಿಡಿಯೋ ಮಾಡ್ತೀನಿ, ಅದು ಮಾಡಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ್ಯಾವುದು ಓದ್ತೀನಿ ಅಂತ. ನಿಮಗೆ ಕ್ರಮಬದ್ಧವಾಗಿ ಬೇಕು ಅಂದರೆ ನನ್ನ ಒಂದು ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಓದಬೇಕು ಅಂತ. ಪ್ರತಿಯೊಂದು ವಿಡಿಯೋದಲ್ಲೂ ಸಹ ನಾನು ಯಾವ ರೀತಿ ಓದಬೇಕು, ಯಾವುದಾದ್ಮೇಲೆ ಯಾವುದು ಓದಬೇಕು, ಹೇಗೆ ಓದಬೇಕು ಎಲ್ಲ ಸಬ್ಜೆಕ್ಟನ್ನು ಅಂತ ಹೇಳಿರ್ತೀನಿ. ಹಾಗಾಗಿ ನಿಮಗೆ ನಾನು ಓದುವ ವಿಧಾನ ಬೇಕು ಅಂದರೆ ನನ್ನ ಎಲ್ಲ ವಿಡಿಯೋವನ್ನು ನೀವು ನೋಡ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ನೀವು ಓದಬೇಕು, ಆಗ ನೀವು ಯಶಸ್ಸನ್ನು ಕಾಣ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಓದ್ತಾ ಇರ್ತೀರ, ಜೊತೆಗೆ ಒಂದು ಬೇಜಾರು ಇದೆ, ಅವರು ಇನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ, ಕರಿತೀವಿ ಅಂತ ಇದುವರೆಗೂ ಕರೆದಿಲ್ಲ, ಅದೊಂದು ಸ್ವಲ್ಪ ಬೇಸರ ತರುತ್ತೆ. ನಾನು ಇದರಿಂದನೇ ಸ್ವಲ್ಪ ದಿನ ಓದೋದಕ್ಕೆ ಹೋಗಿರಲಿಲ್ಲ, ಆಲ್ಮೋಸ್ಟ್ ಒಂದು ವಾರ ಸುಮ್ಮನೆ ಇದ್ಬಿಟ್ಟೆ, ಹಾಗೆ ಬೇಜಾರಾಗಿತ್ತು, ಯಾವಾಗಲೂ ಹೀಗೆ ಹೇಳ್ತಾರೆ ಅಂತೇಳಿ. ಮತ್ತು ನನಗೆ ನಾನೇ ಸ್ವಲ್ಪ ಬುದ್ಧಿ ಹೇಳ್ಕೊಂಡು ಮತ್ತೆ ಶುರು ಮಾಡಿದೆ. ಮತ್ತು ಅದರೊಟ್ಟಿಗೆ ಬೇರೆ ಕೆಲವೊಂದು ಟೆನ್ಷನ್ಸ್ ಇದ್ದಾಗ ಏನಾಗುತ್ತೆ, ಓದೋದಕ್ಕಾಗಲ್ಲ, ಗಮನ ಕೊಡೋಲ್ಲ. ಸುಮ್ಮನೆ ಓದಿದ್ರೆ ಪ್ರಯೋಜನ ಇಲ್ಲ ಅಲ್ವಾ. ಸುಮ್ಮನೆ ಅಂತ ನಾನು ಓದಲ್ಲ, ನಂಗೆ ಅರ್ಥ ಆಗುತ್ತೆ ಅನ್ನುವಾಗ ಮಾತ್ರ ಓದ್ತೀನಿ, ಅರ್ಥ ಆಗಿಲ್ಲ ತೆಗೆದಿಟ್ಬಿಡ್ತೀನಿ ಬುಕ್ಕು, ಏನೂ ಮಾಡೋಕ್ಕೆ ಹೋಗಲ್ಲ. ಓದೋದು ಯೂಸ್ ಆಗಬೇಕು, ತಲೆ ಹೋಗಬೇಕು, ನೆನ್ಪುಳಿಬೇಕು, ಆಗ ಮಾತ್ರ ಓದೋದು. ಓಕೆ, ಹಾಗಾಗಿ ನೀವು ಓದುವಾಗ ಅರ್ಥ ಮಾಡ್ಕೊಂಡು ಓದಿ, ಆದಷ್ಟು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ ಮರುವು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಮತ್ತು ಎಕ್ಸಾಮ್ಸಲ್ಲಿ ಕ್ವಶನ್ನು ತಿರ್ಗ ಕೇಳಿರೋದ್ರಿಂದ ಉಲ್ಟಾ ಪಲ್ಟಾ ಎಲ್ಲ ಕೇಳ್ತಾ ಇರ್ತಾನೆ. ಸೊ ಅದಕ್ಕಾಗಿ ನಾವು ಅಲ್ಲೂ ಸಹ ಯೋಚನೆ ಮಾಡಬೇಕು. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋದರೆ ಅವ್ರು ಯಾವ ರೀತಿ ಕೇಳಿದ್ರು ಸಹ ನಾವು ಬರಿಬೋದು ಅಲ್ವಾ. ಹಾಗಾಗಿ ನೀವು ಸಹ ಈ ರೀತಿಯಾಗಿ ಎಲ್ಲ ಒಂದು ಪಾಯಿಂಟ್ಸನ್ನು ಗಮನದಲ್ಲಿ ಇಟ್ಕೊಂಡು ಓದಿ. ಓಕೆ, ನಾನು ಇವತ್ತು ಈ ವಿಡಿಯೋ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಪಾಠವನ್ನು ಓದ್ತೀನಿ. ಓಕೆ, ನಮ್ಮ ಚಿಂಟು ಬಂದಳು, ಮತ್ತು ನಾನು ಓದೋ ಕೂತಾಗೆಲ್ಲ ಅವಳು ಬರ್ತಾಳೆ, ನಾನು ಒಂದು ಸತಿ ಮಾತಾಡ್ಸ್ಕೊಂಡು ಹೋಗ್ತಾಳೆ, ನನ್ನ ಜೊತೆ ಕೂರ್ತಾಳೆ, ಬುಕ್ ಮೇಲೆ ಕೂರ್ತಾಳೆ, ಮಾತಾಡ್ತಾಳೆ, ಎಲ್ಲ ಮಾಡ್ತಾಳೆ. ಇದು ಡೈಲಿ ಇದೇ ಥರ ಇರುತ್ತೆ. ನಾನು ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಚಿಂಟು ಬರ್ತಾಳೆ ಇದೇ ಥರ. ನನ್ನ ಬುಕ್ ಮೇಲೆ ಕೂತ್ಕೊಳ್ತಾಳೆ, ಬುಕ್ ಇದ್ದರೆ ಭಾಳ ಇಷ್ಟ ಅವಳಿಗೆ ಬುಕ್ ಮೇಲೆ ಕೂತ್ಕೊಳ್ಳೋಕ್ಕೆ. ಹಾಗೆ ನಾನು ಮಾತಾಡಿಸ್ತಾಳೆ, ನೋಡ್ತಾಳೆ, ಎಲ್ಲ ಮಾಡ್ತಾಳೆ. ಅದು ಅದರದ್ದೇ ಆದ ಭಾಷೆಯಲ್ಲಿ ಮಾತಾಡುತ್ತೆ. ಒಂದು ಸ್ವಲ್ಪ ತುಂಬ ಖುಷಿಯಾಗುತ್ತೆ, ಮನಸ್ಸಿಗೆ ಆರಾಮಾಗುತ್ತೆ. ಅವಳು ಬಂದರೆ ಮಾತಾಡಿಸ್ಬಿಟ್ಟು ಹೋಗ್ತಾಳೆ. ಓಕೆ, ಆಯಿತು. ನೀವು ಇದೇ ರೀತಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಅದು ಏನಾದ್ರು ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓದೋದನ್ನು ಯಾವತ್ತೂ ನಿಲ್ಲಿಸ್ಬೇಡಿ, ಕಂಟಿನ್ಯೂ ಮಾಡ್ತಾಯಿರಿ. ಓದೋದು ನಿಲ್ಲಿಸಿದ್ರೆ, ಒಂದು ಸತಿ ನಿಲ್ಲಿಸಿದ್ರೆ ನಮಗೇನಾಗುತ್ತೆ, ಮತ್ತೆ ಓದೋದಕ್ಕೆ ಆಸಕ್ತಿ ಬರಲ್ಲ. ಓಕೆ, ಹಾಗಿದ್ರೆ ಥ್ಯಾಂಕ್ ಯು.